ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ದಲಿತ ದಮನಿತರ ಶೋಷಿತರ ಚೇತನ ಕರ್ನಾಟಕ ದಲಿತ ಚಳುವಳಿಯ ಪಿತಾಮಹ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ನಾಯಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 1974ರಲ್ಲಿ ಡಿಎಸ್ಎಸ್ ಸಂಘಟನೆ ಕಟ್ಟಿ ರಾಜ್ಯ ದಲಿತ ಮನಸ್ಸುಗಳ ಒಂದುಗೂಡಿಸಿ ಶೋಷಿತರ ಧ್ವನಿಯಾಗಿ ತ್ಯಾಗ ಜೀವನ ನಡೆಸಿದ್ದ ಹಾಗೂ ಮನುವಾದಿಗಳ ವಿರುದ್ಧ ಹೋರಾಡಲು ರಾಜಕೀಯ ಶಕ್ತಿಯೊಂದನ್ನ ಅರಿತು ಕೈಕಮಲಗಳ ಹಿಂಬಾಲಕರಾಗದೆ ತನ್ನ ಮನೆಯಾದ 1984ರಲ್ಲಿ ಅಂಬೇಡ್ಕರ್ ಹಾಗೂ ಇನ್ನಿತರ ಮಹಾತ್ಮರ ಕನಸು ಈಡೇರಿಸಲು ಮತ್ತು ಅಧಿಕಾರ ಹಿಡಿಯಲು ಸ್ಥಾಪಿಸುವಂತಹ ಬಿಎಸ್ಪಿ ಪಕ್ಷದ ಕೌನ್ಸಿಲರ್ಗೆ ಒಡಗೂಡಿ ಪಕ್ಷ ಸಿದ್ಧಾಂತ ಪರವಾಗಿ ಕೊನೆಯವರೆಗೂ ಇರುತ್ತೇನೆ ಎಂದು ನುಡಿದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನನ್ನ ವಾದ ಅಂಬೇಡ್ಕರ್ ವಾದ, ನನ್ನ ಧರ್ಮ ಬೌದ್ಧ ಧರ್ಮ, ನನ್ನ ಪಕ್ಷ ಬಿಎಸ್ಪಿ ಪಕ್ಷ ಎಂದು ನುಡಿದು ಸ್ವಾಭಿಮಾನದ ಶಬ್ದಕ್ಕೆ ಅರ್ಥವಾದರೂ ನಾವು ಹಾಗೆ ನಡೆಯೋಣ ಬಂಧುಗಳೇ. ಇನ್ನು ಎಲ್ಲಿಯವರೆಗೆ ಅವರಿಗೆ ಜೈ ಅನ್ನೋಣ. ಇನ್ನು ಎಷ್ಟು ಹೋರಾಟ ಧಿಕ್ಕಾರ ಹೋಗುತ್ತಾ ಹೋಗುವುದು. ನಮ್ಮ ಪೀಳಿಗೆಗೆ ನಾವೇ ಹೋರಾಟ ಧಿಕ್ಕಾರ ಸಂಘರ್ಷದ ಉಡುಗೆ ನೀಡಿ ಹೋಗೋಣವೇ. ಇನ್ನಾದರೂ ಜಾಗೃತರಾಗೋಣ. ಉತ್ತಮ ಸಮಾಜದ ಪ್ರಗತಿಗೆ ಶ್ರಮಿಸಿ ನಮ್ಮ ಮುಂಬರುವ ಪೀಳಿಗೆಗೆ ರಕ್ಷಣೆ, ಉತ್ತಮ ಬದುಕಿಗೆ, ಆರೋಗ್ಯದ ಬದುಕಿಗೆ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯ ಬಣ್ಣ ಬಳಿಯೋಣ. ಏಕತೆ ಸಾರಿ ನೀಲಿ ಬಾಗಿಲಿನ ತೋರಣ ಪಣ ತೊಡೋಣ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸೋಮನಾಥ್ ಭಂಡಾರಿ, ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ನಾಯಕರಾದ ಹುಲಿಗೇಶ ದೇವಮಣಿ, ಹಂಪೇಶ ಹರಿಗೋಳ್, ಕೆಡಿಎಸ್ಎಸ್ ವಿಭಾಗೀಯ ಸಂಚಾಲಕರು ದುರ್ಗಪ್ಪ ಐಹೊಳೆ, ಸಂಗಾಪುರ ತರ್ಕ ಸಂಚಾಲಕರು ಹುಸೇನಪ್ಪ ಅಂಚನಾ, ವಕೀಲ್, ಬಿಎಸ್ಪಿ ಯುವ ಮುಖಂಡ ಶಂಕರ್ ಸಿದ್ದಾಪುರ್, ಸತ್ಯಪ್ಪ ಭೂವಿ, ಇಸ್ಮಾಯಿಲ್ ಸಾಬ್ ಕೋಟ್, ಉಲ್ಗಪ್ಪ ಕೋಜಿ, ಅಕ್ಬರ್ ಸಾಬ್, ಸಲೀಂ ಭಗವಾನ್, ದೇವಣ್ಣ ಐಹೊಳೆ, ಇನ್ನು ಅನೇಕ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಚೇತನ ದಲಿತ ದಮನಿತರ ಒಂದು ಶಕ್ತಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರು, ಬಹುಜನ ಚಳವಳಿಯ ಹಿರಿಯ ನಾಯಕರು, ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ಮತ್ತು ದಲಿತ ಚಳವಳಿಯ ಪಿತಾಮಹರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜಯಂತ್ಯೋತ್ಸವದ 86ನೇ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿಯಾಗಿ ಅವರು 1974ರಲ್ಲಿ ದಲಿತ ಸಂಘರ್ಷ ಸಮಿತಿ ಕಟ್ಟಿದರು. ಅದೇ ರೀತಿಯಾಗಿ ಅನೇಕ ಹೋರಾಟಗಳು ಸಾಮಾಜಿಕ ಸಮಾನತೆಗಾಗಿ, ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಎಲ್ಲ SC ST OBC ಅಲ್ಪಸಂಖ್ಯಾತರ ಪರವಾಗಿ ತಮ್ಮ ಜೀವನೋದ್ದಕ್ಕೂ ಹೋರಾಟ ಮಾಡುತ್ತಾ ಇವತ್ತು ನೊಂದವರಿಗೆ ಬೆಳಕಾಗಿ ಇವತ್ತು ಒಂದು ಹೇಳಿಕೆಯನ್ನು ಏನಪ್ಪ ಒಂದು ದಲಿತರ ಗುಡಿಸಲುಗಳಲ್ಲಿ ನಾನು ಒಂದು ಅಣತೆ ಹಚ್ಚಿದ್ದೀನಿ, ಅದನ್ನು ಆರದಂತೆ ನೋಡಿಕೊಳ್ಳಿ ಅಂತೇಳಿ ಕ್ರಾಂತಿಯ ಗಿಡಿಯನ್ನು ಹಚ್ಚಿ ಈ ದೇಶದಲ್ಲಿ ಬಹುಜನ ಸಮಾಜ ಪಾರ್ಟಿ ಮತ್ತು ದಲಿತ ಸಂಘರ್ಷ ಸಮಿತಿನ ಇವತ್ತೇನು ಕರ್ನಾಟಕದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಸಾಹೇಬರು, ಕಾಂಜರಾಮ್ ಸಾಹೇಬರ ನೇತೃತ್ವದಲ್ಲಿ 1984ರಲ್ಲಿ ಕಾಂಜರಾಮ್ ಸಾಹೇಬರು ಬಹುಜನ ಸಮಾಜ ಪಾರ್ಟಿ ಕಟ್ಟಿದ್ರು. ಅದ್ರ ಹಿಂದೆ 10 ವರ್ಷ ಹಿಂದೆ ನಾನು ಸಂಘ ಕಟ್ಟಿದ್ದೀನಿ. ಆದರೆ ಯಾವುದೇ ರೀತಿ ಒಂದು ವಿಧಾನಸೌಧ ಪ್ರವೇಶ ಮಾಡಲಿಕ್ಕಾಗಲ್ಲ. ನಮ್ಮ ಹೋರಾಟದಿಂದ ಯಾವುದೇ ಏನಪ್ಪ ಪಕ್ಷದ ಹೋರಾಟದಿಂದ ಒಂದು ಇಲಾಖೆ ಮುಂದೆ ನಾವು ಹೋರಾಟಕ್ಕೆ ಸೀಮಿತವಾಗಿರ್ತೀವಿ. ಯಾವುದೇ ವಿಧಾನಸೌಧ ಪ್ರವೇಶ ಮಾಡಲಿಕ್ಕಾಗಲ್ಲ. ನಮ್ಮ ಹೋರಾಟ ಮಾತ್ರ ಒಂದು ಇಲಾಖೆ ಮುಂದೆ ವಿಧಾನಸೌಧ ಹೊರಗಡೆ ಮಾಡಬೇಕಾಗುತ್ತೆ, ನಾವು ಒಳಗೆ ಮಾಡೋಕ್ಕಾಗಲ್ಲ. ಆದ ಕಾರಣ ನಾವು ಕಮಲ, ಕಾಂಗ್ರೆಸ್ ಯಾವುದೇ ಪಕ್ಷ ಹಿಡಿಯದೆ ಈ ದೇಶದಲ್ಲಿ ಬಹುಜನರ ಮತ್ತು ಏನಪ್ಪ ಶೋಷಿತರ ಪರವಾಗಿರ್ತಕ್ಕಂಥ ಯಾವುದಾದ್ರು ಪಕ್ಷ ಬಹುಜನ ಸಮಾಜ ಪಕ್ಷ ಕಾಂಗ್ರೆಸ್ ನೇತೃತ್ವದಲ್ಲಿ ಇವತ್ತು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪ ಸಾಹೇಬರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೇರ್ಪಡೆಗೊಂಡರು. ಅದೇ ರೀತಿಯಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ನನ್ನ ಜೀವನೋದ್ದಕ್ಕೂ ನನ್ನ ಕೊನೆ ಹೆಸರುವರೆಗೂ ನಾನು ಯಾವುದಾದ್ರೂ ಪಕ್ಷ ಇದ್ದರೆ ಬಹುಜನ ಸಮಾಜ ಪಕ್ಷ, ನನ್ನ ಧರ್ಮ ಯಾವುದಾದ್ರೂ ಇದ್ದರೆ ಅದು ಬೌದ್ಧ ಧರ್ಮ, ನನ್ನ ವಾದ ಯಾವುದಾದ್ರೂ ಇದ್ದರೆ ಅದು ಅಂಬೇಡ್ಕರ್ ವಾದ ಅಂತೇಳಿ ಈ ಸಂದರ್ಭದಲ್ಲಿ ಏನಪ್ಪ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬರು ಹೇಳ್ತಾರೆ. ಅದೇ ರೀತಿಯಾಗಿ ನಾನು ಜೀವನೋದ್ದಕ್ಕೂ ಹೋರಾಟ ಮಾಡಿದ್ದೇನೆ. ನನ್ನ ಜನಗಳಿಗೆ ನಾನು ಏನಪ್ಪ ಹೋರಾಟದ ಕಿಚ್ಚನ್ನು ಹಚ್ಚಿದ್ದೇನೆ. ಆದರೆ ಅಧಿಕಾರದ ಆಶೆಯನ್ನು ತೋರಿಸಲಿಲ್ಲ. ನಮ್ಮ ಜನಗಳನ್ನು ಸ್ವಾಭಿಮಾನಿಗಳನ್ನಾಗಿ ಮಾಡಲಿಲ್ಲ ಅಂತೇಳಿ ನನ್ನ ಜೀವನೋದ್ದಕ್ಕೂ ನನಗೆ ಕೊರಗಿದೆ. ಆದ ಕಾರಣ ಈ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಹುಜನ ಸಮಾಜ ಪಕ್ಷಕ್ಕೆ ಸೇರಿ ಪಕ್ಷಕ್ಕೆ ಬಹುಜನ ಸಮಾಜ ಪಕ್ಷನ ಅಧಿಕಾರ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಸಾಹೇಬರು ಹಿಂದೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ದೇಶದ ಬಹುಜನರಾಗಿರ್ತಕ್ಕಂಥ SC ST OBC ಜನರಿಗೆ ಏನು ಸೌಲಭ್ಯಗಳಾಗಿರ್ತಕ್ಕಂಥ ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನಪ್ಪ ಇನ್ನಿತರ ಸೌಲಭ್ಯಗಳಾಗಿ ಶೈಕ್ಷಣಿಕವಾಗಿರ್ಬೋದು, ಇವತ್ತು ಅನೇಕ ರೀತಿಯಲ್ಲಿ ಬಹುಜನ ಸಮಾಜ ಪಾರ್ಟಿ ಪಕ್ಷ ಸೇರಿ ಇವತ್ತು ಮುಂದಿನ ದಿನಗಳಲ್ಲಿ ಏನಪ್ಪ ಪ್ರೊಫೆಸರ್ ಕೃಷ್ಣಪ್ಪ ಸಾಹೇಬರು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎಂಬ ಒಂದು ಘೋಷಣೆಯೊಂದಿಗೆ ಬಹುಜನ ಸಮಾಜ ಪಾರ್ಟಿ ನನ್ನ ಸ್ವಂತ ಪಕ್ಷ, ನನ್ನ ಮನೆ ಅಂತೇಳಿ ಈ ಹಿಂದೆ ಬಹುಜನ ಸಮಾಜ ಪಾರ್ಟಿ ಪಕ್ಷ ಸೇರಿದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ
ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ದಲಿತ ಸಂಘರ್ಷ ಸಂಸ್ಥೆಯ ಮುಖಂಡರುಗಳು ಇವತ್ತು ಅಂತಸರಣ ಅರಿವಲ್ಲ ಆಗಿರ್ಬೋದು, ಮೊಹಮ್ಮದ್ ಭಂಡಾರಿ ಆಗಿರ್ಬೋದು, ದುರ್ಗೇಶ್ವರ ಅಯ್ಯೋಳ ಆಗಿರ್ಬೋದು, ಅಕ್ಬರ್ ಸಾಹೇಬ್ ಆಗಿರ್ಬೋದು, ಅದೇ ರೀತಿಯಾಗಿ ಉರ್ಗಪ್ಪಣ್ಣವ್ರು ಆಗಿರ್ಬೋದು, ನಮ್ಮ ಅರ್ಜುನ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ನಾಗೇಶ್ ಇವರು ವೈದ್ಯರುಗಳಾಗಿರ್ಬೋದು, ಅನೇಕ ನಮ್ಮ ಹಿರಿಯ ಭಾಗದ ಹಿರಿಯ ಮುಖಂಡರಾಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಜಗನೇಗೌಡರಾಗಿರ್ಬೋದು, ಅನೇಕರು ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಏನಪ್ಪ ಎಲ್ಲರೂ ಇವತ್ತು ಸಮನ್ವಯತೆ ಆಗಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪ ಅವರ ಒಂದು ಆಶೆಯಂತೆ ಬದುಕೋಣ. ಮುಂದಿನ ದಿನಗಳಲ್ಲಿ ಪ್ರೊಫೆಸರ್ ಕೃಷ್ಣಪ್ಪರವರ ಒಂದು ಆಶೆಯಂತೆ ನಾವೆಲ್ಲರೂ ಬದುಕಿ ಅವರಿಗೆ ಆದರ್ಶವಾಗಿ ಬದುಕೋಣ ಕೇಳ್ತಾ ನನ್ನ ನಾಟಕ ಮತ್ತೊಮ್ಮೆ ಪ್ರೊಫೆಸರ್ ಕೃಷ್ಣಪ್ಪ ಅವರ ಜಯಂತ್ಯೋತ್ಸವ ಶುಭಾಶಯ ಎಲ್ಲರಿಗೂ ಒಂದಿಸ್ತಾ ನನ್ನ ನಾಟಕವನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್.